ಈ ಹುಡುಗಿಗೆ ಬಡ್ಕಣ್ತೀನಿ ನಾನು. ಹ್ಞೂ, ಪಾತ್ರೆಗಳೆಲ್ಲ ಜಾಸ್ತಿ ಉಳಿಸ್ಕೋಬೇಡ ಕಣಮ್ಮ, ಉಳಿಸ್ಕೋಬೇಡ. ಎಲ್ಲ ತೆಗೆದ್ಬಿಟ್ಟು ಒಂದು ಚೀಲದೆಲ್ಲ ಕಟ್ಟಿಟ್ಟು ಅಟ್ಟದ ಮೇಲೆಲ್ಲ ಇಟ್ಬಿಡಮ್ಮ, ಇವೆಲ್ಲ ತೊಳೆಯಕ್ಕಾಗಲ್ಲ ಅಂತ ಬಡ್ಕಣ್ತೀನಿ. ಈ ಪಾತ್ರೆಗಳೆಲ್ಲ ಮುಂದೆ ಇಟ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಇಟ್ಕೊಂಡ್ಬಿಟ್ಟು ಅದೇನ್ ಮಾಡ್ತಾಳೆ ಏನ ಪಾತ್ರೆಗೆ. ಹ್ಞೂ, ಏನಿಲ್ಲ, ಯುಗಾದಿ ಹಬ್ಬಕ್ಕೋ ದೀಪಾವಳಿ ಹಬ್ಬಕ್ಕೋ ಒಂದ್ಸಲಿ ತೆಗೆದು ಎಲ್ಲ ತೊಳೆದು ತಿರ್ಗಾ ಅಲ್ಲೇ ಇಟ್ಬಿಡ್ತಾಳೆ ಹುಡುಗಿ. ಹೋಗತ್ಲಾಗಿ ಒಂದಕ್ಕೂ ಬಳಸಲ್ಲ, ಏನಿಲ್ಲ. ಈ ಪಾತ್ರೆಗಳೆಲ್ಲ ಇಟ್ಕೊಂಡು ಏನ್ ಮಾಡ್ತಾಳೆ? ವರ್ಷ ವರ್ಷ ಕೆಳಗಡೆ ತೆಗೆದು ತೊಳೆದಾಗ ನಾನು ಹೇಳ್ತಾನೆ ಇರ್ತೀನಿ, ಅಮ್ಮಣ್ಣಿ ಇಷ್ಟೊಂದೆಲ್ಲ ಪಾತ್ರೆ ಉಳಿಸ್ಕೊಂಡು ಇನ್ನೇನ್ ಮಾಡ್ತೀಯ? ಎಲ್ಲ ಕಟ್ಬಿಟ್ಟು ಒಂದ್ ಚೀಲದಲ್ಲೆಲ್ಲ ಧೂಳಾಡ್ದಂಗ್ ಕಟ್ಬಿಟ್ಟು ಎಲ್ಲ ಅಟ್ಟದ ಮೇಲೆಲ್ಲ ಇಡಮ್ಮ ಅಂತ ಬಡ್ಕೊಂತೀನಿ. ಈ ಹುಡುಗಿ ನನ್ನ ಮಾತೇ ಕೇಳಂಗಿಲ್ಲ ಅತ್ಲಾಗಿ. ಹೋಗತ್ಲಾಗಿ ಎಷ್ಟಂತ ತೊಳೆಯೋದು? ನನ್ನ ಹತ್ರ ಏನ್ ತೊಳ್ಸಲ್ಲ ಪಾಪ. ಆದ್ರೂ ಆ ಹುಡುಗಿ ಒಬ್ಳೆ ಮಾಡ್ಬೇಕು, ಸಾಕಾಗಲ್ವಾ ಆ ಹುಡುಗಿಗೆ? ಏನ್ ಹುಡುಗಿ ಆಗಿದಾಳೆ ಏನ ಅತ್ಲಾಗಿ, ನನಗೂ ಹೇಳಿ ಹೇಳಿ ಸಾಕಾಗೋಯ್ತು ಅತ್ಲಾಗಿ. ಬರ್ಲಿ ತಡಿ. ಆ ಹುಡುಗಿ ಏನ್ ಕಟ್ಟಿಡ್ಲಿಲ್ಲ ಅಂದ್ರೆ ಈ ಸಲ ಮಾತ್ರ ಏನೀಗ ಜಾತ್ರೆಗೆ ಹಬ್ಬಕ್ಕೆ ದಿನ ಬಳಕೆಗೆ ಏನೇನ್ ಪಾತ್ರೆಗಳು ಬೇಕು ಅವೆಲ್ಲ ಉಳಿಸ್ಕೊಂಡು ನಾನೇ ಒಂದ್ ಚೀಲದಲ್ಲಿ ಕಟ್ಟಿ ಇಟ್ಬಿಡ್ತೀನಿ ಅತ್ಲಾಗಿ. ಹುಷಪ್ಪ, ನನಗೂ ಅತ್ಲಾಗಿ ಸಾಕಾಗಂಗ್ ಆಗೋಯ್ತು ಅತ್ಲಾಗಿ. ಬೆಳಗ್ಗೆಯಿಂದ ಅದೆಷ್ಟಂತ ಧೂಳು ತೆಗಿತೀರಾ ಅತ್ಲಾಗಿ? ಅಯ್ಯೋ 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 ಅಯ್ಯೋ, ಅದೆಲ್ ಧೂಳು ನಮ್ಮ ಮನೇಲೆ ಅದೆಲ್ಲಿಂದ ಬಂದು ಸೇರ್ಕೊಂಡ್ಬಿಡ್ತಾವೋ ಏನಪ್ಪ ಅತ್ಲಾಗಿ. ವಾರ 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 ನಮ್ಮ ಹುಡುಗಿ ಕ್ಲೀನ್ ಮಾಡ್ತಾನೆ ಇರ್ತಾಳೆ, ಎಲ್ಲ ಧೂಳು ತೆಗಿತಾನೆ ಇರ್ತಾಳೆ. ಆದ್ರೂ ಅದ್ ಮನೇಲಿ ಅದ್ ಅತ್ಲಾಗಿಂದ ಧೂಳುಗಳು ಬಂದ್ಬಿಡ್ತಾವೋ ಭಗವಂತ. ಸಾಕಾಗಂಗ್ ಆಗೋಯ್ತು ಅತ್ಲಾಗಿ. ಪಾಪ ನಮ್ಮ ಅಮ್ಮಣ್ಣಿ ಸರೋದಮ್ಮ ಎಲ್ಲ ಮಾಡ್ಕೊಳ್ತಾಳೆ, ಅವಳು ಏಟು ಅಂತ ಮಾಡ್ತಾಳೆ. ಅವಳು ಕೆಲಸ ಮಾಡ್ತಿರೋ ನೋಡಿ ಅತ್ಲಾಗಿ. ಪಾಪ ಎಲ್ಲಾ ಪಾತ್ರೆಗಳೆಲ್ಲ ಒಬ್ಳೆ ತೆಗ್ದಾಳೆ ಬೆಳಿಗ್ಗೆಯಿಂದಾನು. ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದು ತಿರ್ಗಾ ಅವಳು ಕೋಣೆಲೆಲ್ಲ ಅಡಿಗೆ ಕೋಣೆಲೆಲ್ಲ ಕ್ಲೀನ್ ಮಾಡ್ತಿದ್ದಾಳೆ, ರೆಡಿ ಮಾಡ್ತಿದ್ದಾಳೆ, ಧೂಳು ತೆಗಿತಿದ್ದಾಳೆ, ಪಾತ್ರೆಗಳು ತೊಳಿತಿದ್ದಾಳೆ. ಇನ್ನು ಪಾತ್ರೆಗಳು ಇನ್ನೂ ಮನೆ ಒಳಗೆ ಇನ್ನೂ ಇದಾವೆ, ಅವನ್ನೆಲ್ಲ ತೊಳೆದು ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿ ತಿರ್ಗಾ ಜೋಡಿಸ್ಬೇಕು. ಏನು ಒಂದೊಂದೆರಡೆರಡು ಕೆಲಸಗಳಿದಾವ ಅತ್ಲಾಗಿ. ಈ ಧೂಳು ಒಂದು ತೆಗಿ, ಅದು ಮುಗಿದು ಬಿಟ್ರೆ ಅತ್ಲಾಗಿ ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿಬಿಟ್ರೆ ಅತ್ಲಾಗಿ ಮುಕ್ಕಾಲ್ ಕೆಲಸಗಳೆಲ್ಲ ಮುಗ್ದಂಗೆನೆ. ಇನ್ನೇನ್ ಯುಗಾದಿ ಹಬ್ಬ ಆಗೋಗನೆ ಹಂಗದ ಅನ್ಕೊಂಡ್ಬಿಡ್ತೀವಿ ನಾವಂತೂ ಅತ್ಲಾಗಿ. ಹಾಗೆ ಹೋಯ್ತು ಅನ್ಕೊಂತೀವಿ ಅತ್ಲಾಗಿ. ತಿರ್ಗಾ ಇವತ್ತು ಎಲ್ಲ ಧೂಳು ತೆಗೆದು ಬಿಟ್ರೆ ಇವತ್ತು ಮುಗಿಸ್ಬಿಡ್ಬೇಕು. ನಾಳೆಯಿಂದ ಏನಾದ್ರು ಪೇಂಟ್ ಅವ್ರಿಗೆ ಬೇರೆ ಕರ್ಕೊಂಡ್ ಬರ್ತೀನಿ ಅಂತ ನಮ್ಮ ಅಜ್ಜ ನಮ್ಮ ಕುಮಾರಣ್ಣ ಹೇಳ್ತಿದ್ರು. ಪೇಂಟ್ ಹೊಡಿಯವ್ರಿಗೆ ಕರ್ಕೊಂಡ್ ಬಂದ್ರೆ ಅತ್ಲಾಗಿ ಧೂಳು ತೆಗೆದು ಬಿಟ್ರೆ ಅವ್ರ ಪಾಡಿಗೆ ಅವ್ರ ಪೇಂಟ್ ಎಲ್ಲ ಹೊಡ್ಕೊಂಡು ಹೋಗ್ಬಿಡ್ತಾರ ಅತ್ಲಾಗಿ. ಪೇಂಟ್ ಎಲ್ಲ ಹೊಡೆದು ಮುಗಿಸಾಯ್ತು ಅಂದ್ರೆ ಇನ್ನೇನ್ ಇನ್ನೊಂದ್ 2-3 ದಿವಸ ಬಿಟ್ಟು ಅತ್ಲಾಗ ಹೋಗಿ ಮನೆಗೆಲ್ಲ ಸಾಮಾನು, ಮನೆಯವ್ರಿಗೆಲ್ಲ ಬಟ್ಟೆ ಎಲ್ಲ ತಗೊಂಡ್ಬರ್ಬೇಕು. ದಿನಸಿ ಸಾಮಾನಂತೆ, ಹಬ್ಬಕ್ಕೆ ಬಟ್ಟೆ ಅಂತೆ ಎಲ್ಲ ಮಾಡ್ಕೊಂಡ್ಬಿಟ್ರೆ ಅತ್ಲಾಗಿ ಎಲ್ಲ ಮುಗ್ದೋಗ್ಬಿಡುತ್ತೆ ಕೆಲಸ ಅತ್ಲಾಗಿ. ಒಂದೊಂದೇ ಮಾಡಿ ಮುಗಿಸ್ಕೊಡ್ತಿದೀವಿ. ಆ ಹುಡುಗಿನು ಕೆಲಸ ಮಾಡಿ 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 ಪಾಪ ಬೆಳಿಗ್ಗೆಯಿಂದ ಸಾಕಾಗಿದ್ದಾಳ ಅತ್ಲಾಗಿ. ಒಂದ್ ರೇಟು ಕೂತ್ಕೊಂಡು ಅತ್ಲಾಗಿ ಟೀನ ಏನಾರ ಕಾಸ್ಕೊಂಬರಮ್ಮ ಅಂತ ಹೇಳ್ತೀನಿ, ಇಲ್ಲ ಜ್ಯೂಸ್ ಆದ್ರೂ ಏನಾರ ಮಾಡ್ಕೊಂಬರಮ್ಮ. ಅಮ್ಮಣಿ, ಪಾಪ, ಸರೋದಮ್ಮ, ಬಾರಮಣಿ, ಅದೆಷ್ಟು ಅಂತ ಕೆಲಸ ಮಾಡ್ತೀಯ ಬಾರಮಣಿ, ಒಂದ್ ಗಳಿಗೆ ಸುಧಾರಿಸ್ಕೊ ಬಾರಮಣಿ, ನೀರ್ ಕುಡ್ದು. ಅಯ್ಯೋ ಅಯ್ಯೋ ಅಯ್ಯೋ, ಬೆಳಿಗ್ಗೆ ಎದ್ದಾಗ್ಲಿದ್ದಾನು ಪಾಪ ಕೆಲಸ ಮಾಡಿ 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 ಅದೇಟಂತ ಮೈ ಕೈ ನೋವು ಆಗ್ಬೇಡ. ಬಾರ್ತಾಯಿ ಕುತ್ಕೋ, ಬಾರ್ತಾಯಿ ಒಂದ್ಗಳಿಗೆ. ಇದ್ಯಾಕತೆ, ಯಾಕೆ ಕೂಕಣ್ತಿದ್ದೀರಾ? ಯಾಕತೆ, ಯಾಕೆ ಏನಾಯ್ತು? ಅಲ್ಲ ಕಣತೆ, ನಾನ್ ಧೂಳು ತೆಗಿತೀನಿ, ಧೂಳೆಲ್ಲ ನಾನೇ ತಕೊಂಡ್ ಬರ್ತೀನಿ, ಸುಮ್ಕಿರ್ರಿ ಅತ್ತೆ ಅಂತ ಹೇಳಿರು. ನೀವೇ ನನ್ ಮಾತು ಕೇಳಂಗಿಲ್ಲ. ಸುಮ್ಕಿರ್ರಿ ಅತ್ತೆ, ಒಂದ್ಗಳಿಗೆ ಸುಧಾರಿಸ್ಕೊಳ್ರಿ. ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ ನೀವುನು. ತಿರ್ಗಾ ಕೈ ನೋವು, ಕಾಲ್ ನೋವು, ಹುಷಾರಿಲ್ದಂಗ ಆಗ್ಬಿಡುತ್ತೆ ನಿಮ್ಗೆ. ಮೈ ಕೈ ನೋವು ಅಂತ ಬಂದು ಜ್ವರ ಗಿರ ಬಂದತ್ತು. ಹಬ್ಬದ ಟೈಮು ಏನು ಬೇಡ, ಆರಾಮಾಗಿ ಕುತ್ಕೊಳ್ರಿ ನೀವು, ನಾನ್ ಮಾಡ್ಕೊಳ್ತೀನಿ ಏನ್ ಕೆಲಸ ಇದ್ರು. ನೋಡಿ ಅಮ್ಮಯ್ಯ ಏನು ಅಂತ ಮಾತಾಡ್ತೀಯ ನೀನು? ಅದಕ್ಕೆ ನಿಮ್ ಮೇಲೆ ನನಗೆ ಬೇಜಾರಾಗೋದು. ಬೆಳಿಗ್ಗೆಯಿಂದ ನಾನು ಎದ್ದಾಗ್ಲಿಂದ ಒಂದ್ ರೇಟು ತಿಂಡಿ ಗಿಂಡಿ ತಿನ್ಕೊಂಡು ಕೆಲಸ ಮಾಡ್ತಿದ್ದೆ ಅಂದ್ರೆ ಧೂಳು ತೆಗಿಯೋದು, ಪಾತ್ರೆಗಳು ತೊಳೆಯೋದು, ಪಾತ್ರೆಗಳು ತೆಗಿಯೋದು, ನೆಲ ಒರೆಸೋದು ಎಲ್ಲ ಮಾಡ್ತಾರೆ. ಇದೆ ಒಂದೇ ಸಂಖ್ಯೆ ಒಂದ್ ಗಳಿಗೆನು ಪುರ್ಸೊತ್ತಿಲ್ದಲೆ ಅಲ್ಲ. ನನಗೆ ಹುಷಾರಿರಲ್ಲ ಅಂತ ಹೇಳ್ಕೊಂಡ್ಬಿಟ್ಟು ಇವಾಗ ನಿನಗೆ ಕೆಲಸ ಮಾಡಿಸಿ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಅದಂಗ್ ಸರಿ ಆಗುತ್ತೆ ಅಮ್ಮಣಿ? ಸಮಾಧಾನ ಆಗುತ್ತಾ? ನನ್ ಕೈಲಂತೂ ಇರಕ್ಕಾಗಲ್ ಕಣೆ ಅಮ್ಮಣಿ. ಆಯ್ತು ಕಣಿ, ಹೇಳು. ಇದೊಂದು ಮಧ್ಯದಾಲ್ ಒಂದು ಕ್ಲೀನ್ ಮಾಡಿಬಿಟ್ರೆ ಅತ್ಲಾಗೆ 3/4% ಎಲ್ಲ ಕೆಲಸಗಳು ಮುಗ್ದೋದಂಗೆ ಅಮ್ಮಣ್ಣಿ. ಇವೆಲ್ಲ ಪಾತ್ರೆಗಳೆಲ್ಲ ತೆಗೆದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡೋಣ. ಇನ್ನು ಒಳಗಡೆ ಎಲ್ಲ ಪಾತ್ರೆಗಳೆಲ್ಲ ತೆಗ್ದಾಯ್ತು ತಾನೆ, ಎಲ್ಲ ಧೂಳೆಲ್ಲ ತೆಗ್ದಾಯ್ತು ತಾನೆ. ಅವೆಲ್ಲ ತೆಗ್ದಾಗಿದ್ರೆ ಅತ್ಲಾಗಿ ಒಂದ್ ಕಡೆಯಿಂದ ಶೆಲ್ಪಿನ ಕಲ್ಲು ಎಲ್ಲಾದ್ರ ಮೇಲ್ಗಡೆ ಎಲ್ಲ ಒಂದ್ ಸ್ವಲ್ಪ ಪೌಡರ್ ಸರ್ಪಿನ ಪೌಡ್ರು, ಸೋಪಿನ ನೂರೆ ಏನಾರು ಹಾಕೊಂಡ್ಬಿಟ್ಟು ಅಮ್ಮಣ್ಣಿ ಎಲ್ಲ ತೊಳ್ಕೊಂಡ್ ಬಂದ್ಬಿಡು. ಒಂದ್ ಕಡೆಯಿಂದ ಎಲ್ಲ ಧೂಳೆಲ್ಲ ತೆಗೆದು ಬಿಟ್ರೆ ಅತ್ಲಾಗಿ ನೆಲ ಒರೆಸ್ಬಿಡು. ಇನ್ನೇನು ಇವೆಲ್ಲ ಪಾತ್ರೆಗಳೆಲ್ಲ ತೆಗೆದು ಆಚೆ ಕಡೆ ಇಟ್ಬಿಡ್ತೀನಿ. ಎಲ್ಲ ತೆಗೆದು ಆಚೆ ಕಡೆ ಇಟ್ಟು ಎಲ್ಲ ಸೋಪ್ ಎಲ್ಲ ಇಟ್ಕೊಂಡ್ಬಿಟ್ಟು ಇನ್ನೇನು ನೀರೆಲ್ಲ ತುಂಬಿಟ್ಟಿದೀವಿ.
ಒಂದ 2-3 ಡ್ರಮ್ಮಲ್ಲಿ ನೀರೆಲ್ಲ ತುಂಬಿಟ್ಟಿದೀವಿ. ತಪ್ಪುಗಳಲ್ಲೆಲ್ಲ ನೀರೈತೆ. ಎಲ್ಲ ಒಂದ್ ಕಡೆಯಿಂದ ತೊಳೆದ್ಬಿಟ್ಟು ಎಲ್ಲ ಒಣಸ್ಕೊಂಡು ಅತ್ಲಾಗಿ ಸಾಯಂಕಾಲದ ಕಡೆಯಿಂದ ತೆಗೆದು ಇಟ್ಕೊಂಡ್ಬಿಟ್ರೆ ಆಗುತ್ತೆ. ಒಂದ್ ಕಡೆಯಿಂದ ಜೋಡಿಸ್ಕೊಂಡ್ರೆ ಆಗುತ್ತೆ. ಬೇಗ ಕ್ಲೀನ್ ಮಾಡ್ಕೊಂಡ್ ಬಂದ್ಬಿಡು ಅತ್ಲಾಗಿ. ನಾನು ಇನ್ನೇನು ಇದು ಮಧ್ಯದಾಲಿನ ಧೂಳೆಲ್ಲ ತೆಗ್ದಾಯ್ತು. ಇನ್ನೇನು ಮುಖಣತೆ ಇನ್ನೇನು ಎಲ್ಲ 3/4% ಎಲ್ಲ ಪಾತ್ರೆಗಳೆಲ್ಲ ತೆಗೆದಾಯ್ತು. ಇನ್ನೇನು ತಟ್ಟೆಗಳು ತೆಗ್ದಿದೀನಿ, ಕಪ್ಗಳು, ಸ್ಟೀಲ್ ಲೋಟಗಳು, ಎಲ್ಲ ಬಕೆಟ್ಗಳಾಗ್ಲಿ, ಎಲ್ಲ ಲೋಟ ಅವು ಇವು ಎಲ್ಲ ತೆಗ್ದಿಟ್ಟಿದೀನಿ. ತಪ್ಪಲೆಗಳೆಲ್ಲ, ಅಂಡೆಗಳೆಲ್ಲ. ಇನ್ನೇನು ನಾವು ಹಬ್ಬಕ್ಕೆ ಜಾತ್ರೆಗೆಲ್ಲ ಮಟನ್ ಮಾಡೋದಕ್ಕೆ ಜಾತ್ರೆಗೆಲ್ಲ ದೊಡ್ಡ ದೊಡ್ಡ ತಪ್ಪಲೆಗಳು ತಗೊಂಬಂದಿದ್ವಲ್ಲ ಅತ್ತೆ, ಆ ದೊಡ್ಡ ದೊಡ್ಡ ತಪ್ಪಲೆಗಳು ಒಂದ್ ಇಟ್ಟು ಬಕೆಟ್ಗಳು ಅವೆಲ್ಲ ತೆಗೆದಿಡ್ಬೇಕು. ಒಂದ್ 5-6 ಪಾತ್ರೆಗಳು ಇದಾವೆ, ದಬ್ಬೆನವು ಅವು. ಅವನ್ನೆಲ್ಲ ಎತ್ತಿಡಕ್ ಆಗಲ್ಲ ನನ್ನ ಕೈಲಿ. ಅದಕ್ಕೆ ಮಾವನ ಇಲ್ಲ ಅವ್ರು ಬರ್ಲಿ ಅಂತ ಕಾಯ್ತಿದ್ರಿ. ಅವಂದೆರಡು ಇಟ್ಬಿಟ್ರೆ ಅತ್ಲಾಗಿ ಕ್ಲೀನ್ ಮಾಡಿಬಿಟ್ರೆ ಅತ್ಲಾಗಿ ಎಲ್ಲ ಆದೋಗನೆ. ಇನ್ನೇನು ಕೆಲಸಗಳೆಲ್ಲ ಮುಗ್ದೋಗಂಗೆ. ಇನ್ನೇನು ಇಲ್ಲ ಕುತ್ಕೊಂಡ್ಬಿಟ್ಟು ಎಲ್ಲ ತೊಳೆದ್ಬಿಟ್ರೆ ಅತ್ಲಾಗಿ 3/4% ಎಲ್ಲ ಕೆಲಸಗಳು ಮುಗ್ದೋಗ್ಬಿಡುತ್ತೆ. ನಾಳೆಯಿಂದ ಬೇಕಾದ್ರೆ ಮಾವಯ್ಯ ಪೇಂಟ್ ಅವ್ರಿಗೆ ಕರೆದ್ಬಿಟ್ಟು ಪೇಂಟ್ ಎಲ್ಲ ಒರೆಸ್ಬಿಡ್ಲಿ ಮನೇಲಿ ಒಂದ್ ಕಡೆಯಿಂದ. ಓಹೋ ಇದೇನಪ್ಪ ಇದು? ಏನ್ ಇವತ್ತು ನಮ್ಮ ಮನೇಲಿ ಇರೋ ಬರೋ ಪಾತ್ರೆಗಳೆಲ್ಲ ಇಲ್ಲಿ ಬಂದು ಕುತ್ಕೊಂಡ್ಬಿಟ್ಟಾವ ಇವತ್ತು. ಆ ಓಹೋ ಎಲ್ಲ ಧೂಳು ತೆಗಿತಿದಾರ ಕಣಪ್ಪ ಯುಗಾದಿ ಹಬ್ಬಕ್ಕಿನ್ನೇನು. ಆ ಏನ ಇವಳೆ ಏನೇ ಪಾತ್ರೆಗಳೆಲ್ಲ ತೊಳೆಯೋದೆಲ್ಲ ಜೋರಾಗ್ಬಿಟ್ಟೈತಲ್ಲೇ. ಅಲ್ಕಣೆ ಈ ಪಾತ್ರೆಗಳೆಲ್ಲ ಏನಕ್ಕೆ ಇಟ್ಕೊಳ್ತೀರಾ ನೀವು? ಎಲ್ಲ ತೆಗೆದ್ಬಿಟ್ಟು ಒಂದ್ ಚೀಲದಲ್ಲಿ ಏನಾರ ಕಟ್ಬಿಟ್ಟು ಅಟ್ಟದ ಮೇಲೆ ಎಲ್ಲಾರ ಇಡೋದಲ್ವೇನೆ? ಇಷ್ಟೊಂದೆಲ್ಲ ಪಾತ್ರೆಗಳು ಅಲ್ಲ. ವರ್ಷನೂ ನಾನು ನೋಡ್ತಿರ್ತೀನಿ. ದೀಪಾವಳಿ ಹಬ್ಬಕ್ಕೆ ನಾಗರ ಪೂಜೆ ಮಾಡ್ತೀವಲ್ಲ ಅವಾಗ್ಲೂ ಆಟೆಯ, ಈಗ ಯುಗಾದಿ ಹಬ್ಬಕ್ಕೂ ಅಷ್ಟೇಯ. ಎಲ್ಲ ತೆಗಿತೀರಾ, ಎಲ್ಲ ತೊಳಿತೀರಾ, ತಿರ್ಗಾ ಅದ್ ಎಲ್ಲೆಲ್ಲಿ ಇಡ್ತಾವೋ ಅಲ್ಲೇ ಇಟ್ಕೊಂತೀರಾ. ಏನ್ ಬಳಸಲ್ಲ ಏನಿಲ್ಲಮ್ಮ. ಸುಮ್ನೆ ಏನಕ್ಕೆ ತೆಗಿಯೋದು, ಧೂಳು ಮಾಡ್ಕೊಳ್ಳೋದು ಇವೆಲ್ಲ ಮಾಡ್ತೀರಾ? ಯಾವ್ದಾವ್ದು ಬೇಕು ದಿನ ಬಳಕೆಗೆ ಏನೇನ್ ಪಾತ್ರೆಗಳು ಬೇಕೋ ಅವನ್ನೆಲ್ಲ ಉಳಿಸ್ಕೊಂಡು ಮಿಕ್ತಾವೆಲ್ಲ ಒಂದ್ ಚೀಲದಲ್ಲಿ ಕಟ್ಬಿಟ್ಟು ಧೂಳು ಆಗ್ದಂಗೆ ಅಟ್ಟದ ಮೇಲೆಲ್ಲಾರ ಇಟ್ಬಿಡೋದಲ್ವೇನೆ? ನಾನೇ ತಗೊಂಡೋಗಿ ಇಟ್ಕೊಡ್ತೀನಿ. ಅದನ್ನ ಬಿಟ್ಬಿಟ್ಟು ನೀವು ಇಷ್ಟೊಂದೆಲ್ಲ ಪಾತ್ರೆಗಳು ತಕ್ಕೊಂಡು ಮನೇಲೆಲ್ಲ ಹಿಂಗ ಅಳ್ಕೊಂಡು ಏನಪ್ಪ ಅತ್ಲಾಗಿ ಏನಾರ ಮಾಡ್ಕೊಳ್ರಿ. ನಾನೇನ್ ತೊಳಿಬೇಕಾ ಪಾತ್ರೆಗಳ್ನ? ನನ್ಗೇನಾಗ್ಬೇಕಾಯ್ತೆ? ಹೇಳದ್ ನಾನು ಹೇಳ್ತೀನಿ ಕಣ್ರಮ್ಮ. ಅಯ್ಯೋ ಭಗವಂತ, ಕಾಲಿಡಕ್ ಜಾಗ ಇಲ್ದಂಗ್ ಪಾತ್ರೆಗಳೆಲ್ಲ ಮನೇಲೆಲ್ಲ ಇಟ್ಬಿಟ್ಟಿದಿರಲ್ಲ ನೀವು ಅತ್ತೆ ಸೊಸೆ ಇಬ್ರಾಳು. ಮಧ್ಯಾಹ್ನಕ್ಕೆ ಏನಾದ್ರು ಊಟ ಗೀಟ ಮಾಡ್ತಿರೋ ಇಲ್ಲ? ಓಹೋ ಇವತ್ತಿನ್ನೆಲ್ಲ ಊಟ ಬರೀ ನೀವು ಧೂಳ್ಗಿಳ್ ತೆಗಿಯೋದು, ಎಲ್ಲ ಗ್ಯಾಸ್ ಗೀಸ್ ಎಲ್ಲ ತೆಗ್ದಿದ್ದೀರಾ. ಇನ್ನೇನು ಪಾತ್ರೆಗಳೆಲ್ಲ ತೆಗ್ದು ಆಚೆ ಕಟ್ಟೆ ಇಟ್ಟಿದ್ದೀರಾ. ಇನ್ ಎತ್ಲಾಗಿಂದ ಊಟ ಮಾಡ್ತೀರಾ ಅಲ್ವಾ? ಅಡಿಗೆ ಮಾಡ್ತೀರಾ? ಈಟೊತ್ತವರೆಗೂ ನಿನ್ಗೆ ಕಾಯ್ತಿದ್ದೆ ಕಣಜ್ಜ. ಎಲ್ಲೋಗಿದ್ದೆ ನೀನ್ ಈಟೊತ್ತವರೆಗೂ? ನನಗೇನಕ್ಕೆ ಕಾಯ್ತಿದೀಯೋ? ಏನ್ ಕೆಲ್ಸ ಮಾಡ್ಸೋದಕ್ಕೇನು? ಇಲ್ ಕಣಮ್ಮ ನನ್ ಕೈಲಂತೂ ಆಗಲ್ ಕಣಮ್ಮ. ನನಗೆ ಧೂಳು ಗೀಳುದೆಲ್ಲ ತೆಗಿಯಕ್ಕಾಗಲ್ಲ. ಅಯ್ಯೋ ಈ ಧೂಳಲ್ಲಿ ಬಂದು ನಿನ್ಕೊಬಿಟ್ರೆ ಕೆಲ್ಸಗಳು ಮಾಡ್ಬಿಟ್ರೆ ಕೆಮ್ಮು ಎಲ್ಲ ಶುರು ಆಗ್ಬಿಡುತ್ತೆ ಅತ್ಲಾಗಿ. ಮತ್ತೆ ಉಸಿರಾಟಕ್ಕೆ ತೊಂದ್ರೆ ಆಗ್ಬಿಡುತ್ತೆ. ನಾನಂತೂ ಇಲ್ಲಿ ನಿನ್ಕಡಲ್ ಕಣಮ್ಮ. ನನಗೆ ಈ ಧೂಳು ಅಂದ್ರೆ ಆಗಲ್ಲ. ಮೊದ್ಲೆ ಧೂಳು ಸಿಕ್ಕಾಬಟ್ಟೆ ಅಲರ್ಜಿ ನನಗೆ. ಮೂಗೆಲ್ಲ ಕಟ್ಟಂಗ ಆಗ್ಬಿಡುತ್ತೆ, ಕಟ್ಕಣಂಗೆ. ನಾನಂತೂ ಈ ಧೂಳಲ್ಲಿ ಕೆಲ್ಸ ಮಾಡಲ್ಲ. ನನಗೆ ತೋಟ ತಾವ್ ಕೆಲ್ಸ ಐತೆ. ನೀವು ಮಧ್ಯಾಹ್ನಕ್ಕೆ ಅಡಿಗೆ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ನನ್ಗೆ ತೋಟ ತಾವ್ ಕೆಲ್ಸ ಐತೆ, ನಾನು ಹೋಗ್ಬಿಡ್ತೀನಿ. ನಮ್ಮ ಮಾವಯ್ಯ ಮನೇಲಿ ಎಲ್ಲ ನಮ್ಮ ಅತ್ತೆ ಏನಾದ್ರು ಕೆಲ್ಸ ಮಾಡ್ಸುತ್ತೆ ಅಂತ ಅಲ್ಲೇ ಹೊರಟು ಬಿಡ್ತೈತೆ. ಮಾವು ನಿಮ್ ಕೈಲಿ ಏನು ಕೆಲಸ ಮಾಡ್ಸಲ್ಲ, ಸುಮ್ಕಿರ್ರಿ. ನೀವ್ ಅದ್ಯಾಕೆ ಹಿಂಗ್ ಅತ್ತೆ ಮಾತ್ ಕೇಳ್ಕೊಂಡ್ಬಿಟ್ಟು ಹಿಂಗ್ ಎದ್ರಕಡೆ ಹೋಗ್ತಿದ್ದೀರಾ? ಅಲ್ಕಣಜ್ಜ ಓಡೋಗ್ತಿರೋದ್ ನೋಡು. ಮನೇಲಿ ಕೆಲ್ಸ ಹೇಳ್ಬಿಡ್ತಾರಂತ. ಏನ್ ಮಾಡಂಗಿಲ್ವಾ ನೀನ್ ಕೆಲ್ಸ ಹಂಗಾರೆ? ಏನಿದೆಯಾ ಏನಪ್ಪ ಅತ್ಲಾಗಿ? ಅಲ್ಕಣಜ್ಜವ್ ನಿನ್ಗೇನು ನಾನು ಎಲ್ಲಪ್ಪ ಧೂಳೆಲ್ಲ ತೆಗಿ ಅಂತ ನಾನೇನ್ ಹೇಳ್ತಿಲ್ಲ. ಒಂದ್ ಮೇಲ್ಗಡೆ ಇದ್ರದ್ ಕೋಣೆ ಐತೆ ನೋಡು. ಆ ಕೋಣೆ ಪಕ್ಕದಲ್ಲಿ 2 ಹೆಂಚ್ಗಳು ಇದಾವೆ ಮೇಲ್ಗಡೆ. ಹಂಚ್ಗಳು ಆ ಕಡೆ ಈ ಕಡೆ ಜರಗ್ಬಿಟ್ಟು ಆ ನೀರು, ಈಗ ಮಳೆಗಾಲ ಶುರು ಬೇರೆ. ಇನ್ನೇನು ಯುಗಾದಿ ಹಬ್ಬ ಕಳಿತು ಅಂದ್ರೆ ಮಳೆಗಳು ಶುರು. ಇನ್ನೇನು ಮಳೆ ಬರಕ್ ಶುರು ಆಗ್ಬಿಡುತ್ತೆ. ಮತ್ತೆ ನೀರ್ ಸೋರ್ತಾನೆ ಇರೋದ್ ಕಣ ಜಾತ್ಲಾಗಿ. ಅದೊಂದು ಏಣಿ ಹಾಕೊಂಡ್ಬಿಟ್ಟು ನಾನು ಕೆಳಗಡೆಯಿಂದ ಏಣಿ ಇಟ್ಕೊಂತೀನಿ. ಹತ್ ಬಿಟ್ಟು ಒಂದ್ ಸ್ವಲ್ಪ ಹಂಚು ಆ ಕಡೆ ಈ ಕಡೆ ಹೋಗಿರೋದನ್ನ ಒಂದೇ ಕಡೆ ಕರೆಕ್ಟ್ ಆಗಿ ಜೋಡಿಸ್ಬಿಡು ಅತ್ಲಾಗಿ. ತಿರ್ಗಾ ಮಳೆಗಾಲ ಶುರು ಆಗ್ಬಿಟ್ರೆ ಅವೆಲ್ಲ ಮಾಡಕ್ಕಾಗಲ್ಲ. ಅದಕ್ಕೆ ಹೇಳ್ತಿರೋದು. ಪುರ್ಸತ್ ಮಾಡ್ಕೊಂಡು ಒಂದಿಟ್ಟು ರೆಡಿ ಮಾಡ್ಬಿಡು ಅತ್ಲಾಗಿ. ಧೂಳ್ ಗೀಳೆಲ್ಲ ತೆಗಿಯಕ್ಕಿಂತ ಮುಂಚೆನೆ. ಇಲ್ ಕಣೆ, ನನ್ ಕೈಲೆಲ್ಲ ಆಗೋದು ಸುಮ್ಕಿರು. ಯಾಕ 1-2 ದಿವಸದಿಂದ ಇಲ್ಲಿ ಕಾಲೆಲ್ಲ ನೋವು ಬರ್ತೈತೆ, ಬೆಟ್ಟೆಲ್ಲ ನೋವು ಬರ್ತೈತೆ. ನನ್ಗ ಹತ್ತಕ್ಕಾಗಲ್ಲ. ಈಗ ಒಂದ್ ಕೆಲ್ಸ ಮಾಡೋಣ. ಪಾಪ ಕುಮಾರಣ್ಣ ಬಂದಾಗ ನಾನೇ ಹೇಳ್ತೀನಿ, ಅವನ್ ಕೈಲಿ ಹತ್ತಿಸ್ಬಿಟ್ಟು ಅದೇನ್ ಕೆಲ್ಸ ಮಾಡಿಸ್ಬಿಡು, ಸರಿನಾ? ಹಂಗಲ್ ಕಣತೆ. ಅಲ್ಲ ಮಾವಯ್ಯ ಕೈಲಿ ಎಲ್ಲ ಆಗುತ್ತೆ. ನೀವು ಹೋಗಿ ಮಾವ ಹಿಂಗ್ ಹೇಳ್ತಿದ್ರಲ್ಲ, ಸುಮ್ಕಿರಿ ಅತ್ತೆ. ಪಾಪ ಏಣಿ ಎಲ್ಲ ಹತ್ತಿ ಅವ್ರಿಗೆ ಅಲ್ಲಿ ಕಾಲಾಗಲ್ಲ ಏನಿಲ್ಲ. ಅವ್ರಿಗೆ ಹೇಳ್ತೀನಿ ಸುಮ್ಕಿರಿ, ಅವ್ರು ಮಾಡ್ತಾರೆ. ನೀವು ನೋಡ್ರಿ, ನೀವು ಈಟೊತ್ತವರೆಗೂ ಇದ್ದು ಮಾವ ಹೆಂಗ್ ಹೇಳ್ತಿದ್ರಂತ. ಮಾವಯ್ಯ
ಏನೋ ಬೇಡ ಕಣ ಸುಮ್ಕಿರಿ ನೀವು. ನೋಡ್ದೇನಮ್ಮ ನೋಡ್ದೇನಮ್ಮ ನಿಮ್ಮ ಅತ್ತೆ ಹೆಂಗ್ ಹೇಳ್ತಂತು. ಆ ಪರವಾಗಿಲ್ಲ ಕಡೆ ನೀನು ಒಂದ್ರೇಟು. ಆ ನಿನ್ ಮಗ ಇದ್ದಾನಲ್ಲ ಮಾಡಿಸ್ಕ. ಅಕ್ಕನ್ನ ನಾನೇನ ನನ್ನ ಪಾಡಿಗೆ ನಾನು ತೋಟದ ಹೊಲದ ಕೆಲಸ ಮಾಡ್ಕೊಂಡು ಹೆಂಗ ಇರ್ತೀನಿ. ಇವಜ್ಜಿ ಇಲ್ದವೆಲ್ಲ ಹೇಳತ್ ನನಗೆ ಕೆಲ್ಸಗಳ್ನ. ನಾನ್ ಕೈಲಂತೂ ಆಗಲ್ಲ ಕಣಮ್ಮ, ನಾನ್ ಮಾಡಲ್ಲ. ಹೋಗ್ಲಿ ಬಿಡತ್ಲಾಗಿ ಏನೋ ಹೇಳ್ದೆ ಆಟಯ ಬೇಜಾರ್ ಮಾಡ್ಕೊಬೇಡ. ಅದಕ್ಕೇನೇನಿ ಆ ಹುಡುಗನು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ಹೋಗಿರ್ತಾನಲ್ಲ, ಪುರ್ಸೊತ್ತಾಗಿರ್ತೀಯಲ್ಲ ಅತ್ಲಾಗಿ ಅತ್ತಿಗಿತ್ತು ಏನಾದ್ರು ಒಂದ್ ಸ್ವಲ್ಪ ಒಂದ್ ಎಡೆ ಹಂಚು ಅದನ್ನ ಸರಿ ಮಾಡ್ತೀಯ ಅಂತ ಕೇಳದ್ನಪ್ಪ ನಾನು ಆಟಯ. ಆ ಹುಡುಗನ್ ಕೈಲೇ ಮಾಡಿಸ್ತೀನಿ ಕಡೆ ಹೇಳು, ನೀನೇನ್ ಬೇಜಾರ್ ಮಾಡ್ಕೊಬೇಡ ಇವಾಗ. ಅದಿರ್ಲಿ, ಮತ್ತೆ ಮಧ್ಯಾಹ್ನಕ್ಕೆ ಊಟ ಹೆಂಗ್ ಮಾಡೋದು ಇವಾಗ? ಬೆಳಿಗ್ಗೆ ಬೇರೆ ಆ ಹುಡುಗಿ ಕೆಲ್ಸಗಳಿದಾವೆ, ಧೂಳೆಲ್ಲ ತೆಗಿಯೋದಂತ ಬರೀ ಒಂದಿಟ್ಟು ಚಿತ್ರಾನ್ನ ಮಾಡ್ಬಿಟ್ಟು ಇನ್ನು ತಿಂಡಿ ಎಲ್ಲ ತಿನ್ಕೊಂಡು ಇನ್ನೇನು ಈಗ ಮಧ್ಯಾಹ್ನಕ್ಕೆ ಅಡಿಗೆ ಹೆಂಗ್ ಮಾಡೋದಂತ ಯೋಚನೆ ಮಾಡ್ತಿದೀವಿ. ಅಮ್ಮಣ್ಣಿ ಸರೋದಮ್ಮ, ಏನ್ ಮಾಡೋದಮ್ಮಣ್ಣಿ ಮಧ್ಯಾಹ್ನಕ್ಕೆ ಅಡಿಗೆ? ಅಲ್ಗಣತೆ, ಇವಾಗ ಮನೇಲಿ ಎಲ್ಲ ಧೂಳು ಕ್ಲೀನ್ ಎಲ್ಲ ಮಾಡ್ತಿದೀವಂತ ನಾವು ಊಟ ಮಾಡ್ದಂಗೆ ಇರಕ್ ಆಗುತ್ತೇನತ್ತೆ? ಏನಿಲ್ಲ ಸುಮ್ಕಿರಿ, ನಾನು ಮಾಡ್ತೀನಿ. ಇನ್ನೇನು ಗ್ಯಾಸ್ ಎಲ್ಲ ಒಳಗಡೆ ಕೆರೆ ಐತೆ, ಇನ್ನು ಎತ್ತೆಲ್ಲ ಏನಿಲ್ಲ, ಒಲೆ ಎಲ್ಲ ಅಲ್ಲೇ ಐತೆ. ಏನಾದ್ರೂ ಸಾಂಬಾರ್ ಏನಾರ ಮಾಡ್ಬಿಟ್ಟು ಮುದ್ದೆ ಅನ್ನ ಮಾಡ್ಬಿಡ್ತೀನಿ. ಸಾಂಬಾರು ಸಾಯಂಕಾಲಕ್ಕೆ ಆಗಂಗೆ ಒಂದೇ ಸಲ ಮಾಡ್ಬಿಡ್ತೀನಿ ಕಣತ್ತೆ. ಸಾಯಂಕಾಲ ಆಗಾಗಲ್ಲ ಮಾಡಕ್ಕಾಗಲ್ಲ, ಸಾಕಾಗಿರ್ತೀನಿ ಬೇರೆ ಇವತ್ತು ಧೂಳು ತೆಗ್ದು ಏನಾದ್ರೂ ಒಂದ್ ಮಾಡಿದ್ರೆ ಆಗುತ್ತೆ. ಮಾವಯ್ಯ ಏನಾದ್ರೂ ಅಡಿಗೆ ಮಾಡ್ತೀನಿ, ನೀವು ಏನು ಮಾಡಲ್ಲ ಅಂತ ಮತ್ತೆ ನೀವು ಹೊಟ್ಟೆ ಹಸ್ಕೊಂಡು ಹಂಗೆ ಹೋಗಿರ, ಮತ್ತೆ ಏನು ಊಟ ಮಾಡ್ದಂಗೆ. ಮಾಡ್ತೀನಿ ನಾನು, ಇನ್ನೇನು ಶುರು ಮಾಡ್ಕೊಡ್ತೀನಿ. ಇನ್ನೇನು ನಾನು ಸ್ವಲ್ಪ ಧೂಳು ತೆಗೆದೈತೆ ಅಲ್ಲಿ ಕೋಣೆಲಿ, ಅವೆಲ್ಲ ತೆಗೆದ್ಬಿಟ್ಟು ಇನ್ನೇನು ಅಡಿಗೆ ಮಾಡ್ತೀನಿ ನಾನು. ನೀವು ಕೂತ್ಕೊಂಡಿರಿ, ಏನು ಕೆಲಸ ಏನು ಮಾಡಕ್ ಹೋಗ್ಬೇಡ್ರಿ ನೀವು. ಎಷ್ಟಿದ್ರು ನಾವು ಮಾಡ್ಕೊಡ್ತೀವಿ. ಅದೆಷ್ಟೊತ್ತಾಗುತ್ತೆ ಮಾವಯ್ಯ? ಒಂದ್ 4 ಪಾತ್ರೆಗಳಿದಾವೆ, ಎಲ್ಲ ಇನ್ನೇನ್ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ, ಇನ್ನೇನ್ ಧೂಳೆಲ್ಲ ತೆಗೆದಾಯ್ತು. ಆ ಪಾತ್ರೆಗಳೆಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಮುಗ್ದೇ ಹೋಯ್ತು ನಮ್ ಕೆಲ್ಸಗಳು. ಇನ್ನೇನ್ ನಾಳೆಯಿಂದ ಪೇಂಟರಿಗೆ ಕರೆಸ್ಕೊಂಡು ಪೇಂಟ್ ಗಿಂಟ್ ಹೊಡಿಸ್ಕೊಂಡ್ಬಿಟ್ರೆ ಇನ್ನೇನು ಮುಗ್ದೇ ಹೋಯ್ತು. ಆ ಕಡೆ ಒಂದ್ 4-5 ಬಟ್ಟೆಗಳು ಇರ್ತವೆ, ಬೆಡ್ಶೀಟ್ಗಳು ಇರ್ತವೆ, ಹಾಸಿಗೆಗಳೆಲ್ಲ ಇರ್ತವೆ, ಅವೆಲ್ಲ ಒಂದ್ ದಿವಸ ತೆಗೆದು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇನ್ನೇನು ಮುಗ್ದೇ ಹೋಯ್ತು ಕೆಲ್ಸಗಳು. ಅಲ್ಲ ಕಣ ಮಾವಯ್ಯ, ಇವಾಗ ನಾನು ನನ್ನ ಹತ್ರ ನನ್ನ ಕೈಲಿ ನೀವು ಇವತ್ತಿನವರೆಗೂ ಒಂದ್ ಹೊಲದ ಕೆಲಸ ಆಗ್ಲಿ, ಒಂದ್ ತೋಟದ ಕೆಲಸ ಆಗ್ಲಿ ಇವತ್ತಿನವರೆಗೂ ಮಾಡ್ತಿಲ್ಲ. ನಾನು ಬಂದ್ಬಿಟ್ಟು ತೋಟದಲ್ಲಿ ಏನಾರ ಕೆಲಸ ಮಾಡಿದ್ರು, ಹೊಲದ ಕೆಲಸ ಮಾಡಿದ್ರು ಬೈದ್ ಕಳಿಸ್ತೀರಾ. ಅಮ್ಮಯ್ಯ ಈ ಬಿಸಿಲು ನೀನ್ ಏನಕ್ಕೆ ಬರ್ತೀಯ, ನಡಿ ನೀನು ಮನೇಲಿ ಏನಿದ್ರು ಕೆಲಸ ಮಾಡ್ಕ, ಹೊರಗಡೆ ಕೆಲಸ ಮಾಡ್ಬೇಡ, ಏನಿದ್ರು ಹೊಲದ್ದು ತೋಟದ್ದು ನಾವು ಕೆಲಸ ನೋಡ್ಕೊಳ್ತೀವಿ ಅಂತ ಕಳಿಸ್ತೀರಾ. ಆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂತೀರಾ. ಅಂತದ್ರಲ್ಲಿ ಒಂದೈಟು ಮನೆ ಕ್ಲೀನ್ ಮಾಡ್ಕೊಂಡು ಮನೆ ಕೆಲಸ ಮಾಡ್ದಲೆ ಇನ್ನೇನ್ ಮಾಡೋದು ಮಾಮ? ನೀವೇನ್ ಬೇಜಾರು ಮಾಡ್ಕೊಂಬೇಡ್ರಿ, ನಾನು ಏನಿದ್ರು ಮಾಡ್ಕೊಡ್ತೀನಿ, ನೀವ್ ಆರಾಮಾಗಿರ್ರಿ. ಇವತ್ತೇ ಅವಾಗ್ಲೇ ನಾನು ಹೇಳ್ತಿದೀನಿ, ಅತ್ತೆ ನಾನು ಕೆಲಸ ಮಾಡ್ಕೊಡ್ತೀನಿ, ಧೂಳೆಲ್ಲ ತೆಗಿತೀನಿ, ನೀವು ಸುಮ್ ಕೂತ್ಕೊಡ್ರಿ ಆರಾಮಾಗಂತ ಹೇಳಿದೆ. ಇವತ್ತೇ ಸುಮ್ಕಿಲ್ಲಾರ್ದೆ ಎಲ್ಲ ಧೂಳೆಲ್ಲ ತೆಗಿತಾ ಕುಂತಿದ್ದಾರೆ. ಇರ್ಲಿ ನಾನು ಮಾವಯ್ಯ ಟೀಗಿ ಏನಾರ ಕಾಸ್ಕೊಂಬರೋಣ, ಇವಾಗ ಅಡಿಗೆನೆ ಮಾಡ್ಬಿಡೋಣ ಒಂದೇ ಸಲ. ಅಮ್ಮಯ್ಯ, ನೀನ್ ಇಷ್ಟೊಂದೆಲ್ಲ ಕೆಲಸ ಮಾಡ್ತಿದ್ಯಾ, ನಿನ್ಗೆ ಟೀ ಕಾಸ್ಕೊಂಬ ಅಂತ ಹೆಂಗ್ ಹೇಳನ? ಕುಡಿಯೋದು ಆಸೆನೆ ಟೀ ಕುಡಿಯೋದು. ಇವಾಗ ನಿಮ್ಮ ಅತ್ತೆನೂ ಕುಡಿಯುತ್ತೆ, ಕೆಲಸ ಮಾಡಿ ಮಾಡಿ ಅವಳು ಸಾಕಾಗಿರ್ತಾಳೆ, ನಾನು ಕುಡಿಬೇಕು, ನೀನು ಕುಡಿತೀಯ. ಇನ್ನೇನು ಹೋಗಮಣಿ ಒಂದ್ರೀಟು ಕಾಸ್ಕೊಂಬ, ಏನು ಆಗಲ್ಲ. ಕೆಲ್ಸಗಳು ಮಾಡೋದು ಇದ್ದಿದ್ದೇನೆ. ಇವಳೆ ಈಗ ಧೂಳು ತೆಗ್ದಿಯಾ, ನಾನೇ ತೆಗಿಯೇನೆ ಇನ್ನೊಂದ್ರೀಟು. ಧೂಳೆಲ್ಲ ತೆಗ್ದಾಗೈತೆ, ಏನಿಲ್ಲ, ನೀನ್ ಸುಮ್ಕಿರು. ಈ ಧೂಳಲ್ಲಿ ನೀನ್ ಕುತ್ಕೊಂಡ್ಬಿಟ್ರೆ ಇನ್ನೂ ಕೆಮ್ತೀಯ, ನಿನಗ್ ಧೂಳ್ ಅಂದ್ರೆ ಆಗಲ್ಲ, ಅಲರ್ಜಿ ಬೇರೆ. ಏನು ಬೇಡ, ನಾವೆಲ್ಲ ಕ್ಲೀನ್ ಮಾಡ್ಕೊಡ್ತೀವಿ. ನೀನ್ ಏನ್ ಕೆಲಸ ಆಯ್ತೋ ತೋಟದ್ದು ಅವೆಲ್ಲ ಹಸ್ಗಳೆಲ್ಲ ನೋಡ್ಕೊಂಡು ಹಾಲ್ಗಿಲ್ ಕರ್ಕೊಂಡು ಅದೇನ್ ಕೆಲಸ ಮಾಡ್ಕ ನೀನು. ಹ್ಞೂ ಕಣೆ, ತೋಟದ್ದು ಹೊಲದ್ದು ಇನ್ನೇನು ಕೆಲಸಗಳೆಲ್ಲ ಆಗಿದಾವೆ, ಎಲ್ಲ ಕೆಲಸಗಳು ಮಾಡ್ಕೊಳ್ತೀನಿ. ಆ ಪೇಂಟ್ ಅವ್ರಿಗೆ ಬೇರೆ ತಿರ್ಗಾ ಹೋಗ್ಬಿಟ್ಟು ಅವ್ನು ಪೇಂಟ್ ಹೊಡಿಯೋ ಹುಡುಗಂಗೆ ಬೇರೆ ತಿರ್ಗಾ ಹೋಗಿ ಹೇಳಿ ಬರ್ಬೇಕಣೆ. ಒಂದ್ 2-3 ಜನ ಕರ್ಕೊಂಡು ಒಂದೇ ದಿವಸಕ್ಕೆ ಆದ್ರೆ 1 ದಿವಸಕ್ಕೋ 2 ದಿವಸದಲ್ಲಿ ಮುಗಿಸ್ಬಿಡಪ್ಪ ಅತ್ಲಾಗಿ ಪೇಂಟ್ ಎಲ್ಲ ಹೊಡೆದು ಅತ್ಲಾಗಿ. ಜಾಸ್ತಿ ದಿವಸ ಇಟ್ಕೊಳಕ್ ಹೋಗ್ಬೇಡ ಅಂತ ಹೇಳಿ ಬರ್ಬೇಕು. ತಿರ್ಗಾ ನಾನು ಪಾಪ ಕುಮಾರಣ್ಣ ಇಬ್ರಾಳು ಹೋಗ್ಬಿಟ್ಟು ಸಾಯಂಕಾಲದ ಕಡೆಯಿಂದ ಅವನು ಬರ್ತಾನೆ ಒಂದ್ 4-5 ಗಂಟೆ ಕಡೆಯಿಂದ. ಅತ್ಲಾಗಿ ಸಾಯಂಕಾಲದ ಕಡೆಯಿಂದ ಹೋಗ್ಬಿಟ್ಟು ಅತ್ಲಾಗಿ ಒಂದ್ ಆಟೋ ಗೀಟೋ ಮಾಡ್ಕೊಂಡು ಹೋಗಿ ಪೇಂಟ್ ಎಲ್ಲ ತಗೊಂಡ್ ಬಂದ್ಬಿಡ್ತೀವಿ. ಅತ್ಲಾಗಿ ಎಷ್ಟ್ ದಿವಸ ಅಂತ ಹಂಗೆ ಇರಕ್ಕಾಗುತ್ತೆ ಇವಳೆ ಅಲ್ವಾ? ಹಂಗೆ ಇರಿದ್ರೆ ಅದೇನ್ ಸರಿ ಆಗಿಬಿಡುತ್ತೆ. ಆ ಬಣ್ಣ ಹೊಡಿಯೋ ಹುಡುಗರಿಗೆಲ್ಲ ಹೇಳ್ಕೊಂಡ್ಬಿಟ್ಟು ಅತ್ಲಾಗಿ ನಾಳೆಯಿಂದ ಕರ್ಸಿ ಅತ್ಲಾಗಿ ಹೊಡಿಸ್ಬಿಡು. ಸುಮ್ಕೆ ದಿನ ಬಿಟ್ಟು ದಿನ ಹಂಗೆ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಮತ್ತೆ ಏನಿದ್ರು ಕೆಲ್ಸಗಳು ಮೈ ಮೇಲೆ ಇಟ್ಕೋಬಾರ್ದು. ಕೆಲ್ಸಗಳು ಏನಿದ್ರು ಮಾಡಿ ಮುಗಿಸ್ಬಿಟ್ರೆ ಅದೊಂಥರ ಸಮಾಧಾನ, ಒಂಥರ ನೆಮ್ಮದಿ. ನಮ್ ಕೆಲ್ಸಗಳು ಮುಗಿಸ್ಬಿಡ್ಬೇಕು ನಾವು ಅಲ್ವಾ? ಅಮ್ಮಯ್ಯ ಸರೋಜಮ್ಮ, ಇನ್ನೊಂದು ಮಾತಮ್ಮಣಿ ಹೇಳೋದು ಮರ್ತು ಬಿಟ್ಟೆ. ಅವಾಗ್ಲೇ ನಾನು ಇದೇ ಮಾತು ಹೇಳ್ತಿದ್ದೀನಿ. ಈ ಪಾತ್ರೆಗಳು ನಿನ್ಗೆ ಏನ್ ಬೇಕೋ ಅವೆಲ್ಲ ಉಳಿಸ್ಕೊಂಡು ಕೆಳಗಡೆ ಇನ್ನು ಮಿಕ್ತವೆಲ್ಲ ಒಂದ್ ಚೀಲದಲ್ಲಿ ಕಟ್ಟಿ ನಾನು ಅಟ್ಟದ ಮೇಲೆ ಹತ್ತಿ ಎಲ್ಲ ಅಟ್ಟದ ಮೇಲೆ ತೆಗೆದು ಇಟ್ಬರ್ತೀನಿ. ಈ ವರ್ಷ ತಕ್ಕೊಂಡಿವೆಲ್ಲ ಧೂಳು ಮಾಡ್ಕೊಂಡು ಆಗಾಗಲ ತೊಳೆಯೋದು, ಇದು ಮಾಡೋದು, ಇಡೋದು ಹಿಂಗೆ ಆಗೋಯ್ತು. ಜಾಸ್ತಿ ಪಾತ್ರೆಗಳೆಲ್ಲ ಯಾಕೆ ಕೆಳಗಡೆ ಇಟ್ಕೊಳ್ತೀರಾ ನೀವು? ಏನೇನು ಬೇಕೋ ಅವನ್ನೆಲ್ಲ ಉಳಿಸ್ಕೊಂಡು ಮಿಕ್ತವೆಲ್ಲ ಇಟ್ಬಿಡ್ರಿ ಅಟ್ಟದ ಮೇಲೆ. ನಾನು ಬೆಳಿಗ್ಗೆಯಿಂದ ಹುಡುಗಿಗೆ ಅದೇ ಮಾತು ಹೇಳ್ತಿದ್ದೀನಿ.
ಹೋಸಲೆ ಈಗ ದೀಪಾವಳಿ ಮಾಡಿದಾಗ ದೀಪಾವಳಿ ಹಬ್ಬಕ್ಕೂ ಇದೇ ಮಾತು ಹೇಳಿದೆ. ಅಮ್ಮಣ್ಣಿ ಪಾತ್ರೆಗಳೆಲ್ಲ ತೆಗೆದ ಮೇಲೆ ಇಟ್ಬಿಡುವ, ಯಾವ್ದ್ಯಾವ್ದು ಬೇಕೋ ಬಳಕೆ ಮಾಡೋದು ಬಿಟ್ಟು ಇನ್ನೆಲ್ಲ ಬಿಟ್ಬಿಡಮ್ಮಣಿ ಅಂತ ಹೇಳಿದ್ರೆ ಈ ಹುಡುಗಿ ಮಾತೇ ಕೇಳಂಗಿಲ್ಲ. ನೀನಾದ್ರೂ ಹೇಳ್ತಿದ್ಯಲ್ಲ ಸದ್ಯ, ನೀನ್ ಮಾತಾದ್ರೂ ಕೇಳಿದ್ರೆ ಸಾಕತ್ಲಾಗಿ. ಸರಿ ಕಣ್ಮಾವಯ್ಯ, ಆಯ್ತು ಬಿಡ್ರಿ, ನೀವ್ ಹೇಳ್ತಿದ್ದೀರಾ ಎಲ್ಲ ತೆಗೆದಿತ್ಲಾಗಿ ಇಡ್ತೀನಿ ಮೇಲ್ಗಡೆ. ನನಗೂ ತೊಳೆದು ತೊಳೆದು ಸಾಕಾಗಿ ಹೋಗ್ಬಿಟ್ಟೈತೆ ಅತ್ಲಾಗಿ. ಅಲ್ಲೇ ನಮ್ಮ ಅಕ್ಕ ನಮ್ಮ ಅತ್ತೆ ಎಲ್ಲ ಕೆಲಸ ಮಾಡ್ತಿದಾರಲ್ಲೇ. ಹಾ ನಾನು ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ದೀನಿ, ಬರದ್ ಬಂದಿದ್ದೀನಿ ಮಾತ್ರ. ನಾನೊಂದ್ 2 ದಿವಸ ತಡ ಮಾಡ್ಕೊಂಡ್ ಬಂದಿದ್ರೆ ಎಲ್ಲ ಕ್ಲೀನ್ ಗೀನೆಲ್ಲ ಎಲ್ಲ ಮಾಡ್ಬಿಡೋರು. ಸುಮ್ಮಕ್ ಬಂದ್ ಕೂತ್ಕೋಬೇಕಿತ್ತು. ನಾನು ಒಳ್ಳೆ ಟೈಮಿಗೆ ಬಂದಿದ್ದೀನಿ, ಹಂಗ ಬರದ್ ಬಂದಿದ್ದೀನಿ. ಆಗ ಇದೇನಪ್ಪ ಇದು? ಇದೇನ್ ನಮ್ಮ ಅಮ್ಮಣ್ಣಿ ಪವಿತ್ರಮ್ಮ ಬಂದ್ಲು, ಬೆಂಗಳೂರಿಂದ ಒಬ್ಳೆ ಬಂದ್ಲ? ಏ ಅಮ್ಮಣ್ಣಿ, ಏನ್ ತಾಯಿ, ಏನ್ ಸಮಾಚಾರ? ಇದೇನ್ ಹಿಂಗ್ ಬಂದ್ಬಿಟ್ಟಿದೆಯಲ್ಲ, ನಿಜಾನ ಸುಳ್ಳ ಒಂದು ಗೊತ್ತಾಗ್ತಿಲ್ವಲ್ಲ ನನಗೆ. ನಮ್ಮ ಅಮ್ಮಣ್ಣಿ ಪವಿತ್ರಮ್ಮನೇನ? ಇವು ಯಾಕೆ ಅಮ್ಮಣ್ಣಿ, ಯಾಕೆ ಯಾಕೆ ಅಮ್ಮಣ್ಣಿ ಪವಿತ್ರಮ್ಮ ಏನೇನೋ ಮಾತಾಡ್ಕೊಳ್ತಿದ್ಯಾ? ಏನೇ ಅಮ್ಮಣ್ಣಿ? ಅಯ್ಯೋ, ಅವ್ರಿನ್ನೆಲ್ಲ ಬರ್ತಾರ ಕಣ್, ಹೇಳು. ಪಾಪ ಮಗ ಬರಕ್ಕೆ ಇಷ್ಟಪಡ್ತಾಳೆ ಪಾಪ. ಈ ಹುಡುಗ ಕಳಿಸ್ಬೇಕಲ್ಲ ಇವನು ನಮ್ ರಮೇಶಪ್ಪ. ಮಾತಾಡ್ತಾರೆ, ಕೆಲ್ಸ 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 ಅಂತಿರ್ತಾನೆ. ಬೆಳಿಗ್ಗೆ ಫೋನ್ ಮಾಡಿದ್ರು, ಇಬ್ರಾಳು ಮಾತಾಡಿದಾರೆ ಗಂಡ ಹೆಂಡತಿ. ತಿರ್ಗಾ ನೀನು ಪವಿತ್ರಮ್ಮ ಪವಿತ್ರಮ್ಮ ಅಂತ ಹೇಳ್ತಿದ್ಯಲ್ಲ ಮಣಿ, ಯಾಕೆ ಏನಾಯ್ತು? ಬರ್ತಾರ ಕಡೆ ಹೇಳಿ. ಇನ್ನೇನು ಯುಗಾದಿ ಹಬ್ಬಕ್ಕೆ ಬರ್ತೀವಂತ ಹೇಳಿದಾರಲ್ಲ ಒಂದ್ 2-3 ದಿವಸ ಮುಂಚೆನೆ ಹೇಳಿದೀನಿ, ಕಂಡೀಷನ್ ಆಗೇನೆ ಹೇಳಿದೀನಿ. ಆ ಮಗಿ ಕರ್ಕೊಂಡು ನೀನು 2-3 ದಿವಸ ಮುಂಚೆ ಬಂದ್ರೆ ಸರಿ ಆಗೋಗೈತೆ. ನಾಟಕ ಗಿಡ್ಕ ಮಾಡ್ದೆ ಅಂದ್ರೆ ಮಾತ್ರ ನಿನ್ಗೆ ಹಂಗೆ ಹಿಂಗೆ ಅಂತಾನೆ ಎದುರಿಸಿದೀನಿ. ಅದಕ್ಕೆ ಸರಿ ಕಣಮ್ಮ, ಆಯ್ತು ಬರ್ತೀವಿ ಕಣಮ್ಮ, ಕರ್ಕೊಂಡ್ ಬರ್ತೀವಿ ಸುಮ್ಕಿರಮ್ಮ ಅಂತ ಹೇಳಿದಾನೆ. ಸುಮ್ಕಿರು, ಬರ್ತಾರೆ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ಅಲ್ ಕಣತೆ ಅಲ್ಲಿ ನೋಡ್ರಿ, ಅಲ್ಲಿ ಹಿಂದೆ ತಿರುಗಿ ನೋಡ್ರಿ, ಅಲ್ಲಿ ಯಾರು ಬಂದಿದಾರಂತ. ಮಗಳ, ನಮ್ಮ ಅಮ್ಮಣ್ಣಿ ಪವಿತ್ರಮ್ಮ ಬಂದಾಳೆ. ಪಾಪ ಯಾವಾಗ ಬಂದ್ಲು, ಏನ್ ಹಿಂಗ್ ಬಂದ್ಬಿಡಿದಾಳಲ್ಲ ಸಡನ್ ಆಗಿ? ಏನಾಯ್ತಂತ ಕಣನ? ಅಮ್ಮಣಿ ಪವಿತ್ರಮ್ಮ, ಏನಮ್ಮಣಿ ಹಿಂಗ್ ಬಂದ್ಬಿಟ್ಟಿದೀಯಾ? ಬೆಳಗ್ಗೆ ಫೋನ್ ಮಾಡಿ ಮಾತಾಡ್ಸಿದೀನಿ, ಗಂಡ ಹೆಂಡತಿ ಇಬ್ರಾಳನು ಆರಾಮಾಗಿ ಮಾತಾಡಿದೀರಾ. ಎಲ್ಲಿ ರಮೇಶಪ್ಪ ಎತ್ಲಾಗೋದ? ಇಬ್ರು ಬಂದ್ರೇನೆ ಅಮ್ಮಣ್ಣಿ, ಗಂಡ ಹೆಂಡತಿ ಇಬ್ರಾಳನು ಎತ್ಲಾಗೋದ ಅವನು? ಯಾಕೆ ಹಿಂಗ್ ಬಂದ್ಬಿಟ್ಟಿದಿರಲ್ಲ, ಏನಾಯ್ತು ಅಮ್ಮಣಿ? ಆರಾಮಾಗಿದ್ದೇನೆ ಅಮ್ಮಣ್ಣಿ? ಅಗಳ, ಇದೇನ್ ತಾಯಿ ಪವಿತ್ರಮ್ಮ, ಏನ್ ಹಿಂಗ್ ಬಂದ್ಬಿಟ್ಟಿದ್ಯಲ್ಲ? ಏನ್ ತಾಯಿ ಸಮಾಚಾರ? ನಮ್ಗೊಂದ್ ಮಾತೇ ಗೊತ್ತಿಲ್ವಲ್ಲ ಅಮ್ಮಣ್ಣಿ, ನೀವು ಬರ್ತೀವಂತ. ಒಂದ್ ಮಾತು ಹೇಳ್ದಂಗ್ ನೀನ್ ಹಿಂಗ್ ಬಂದ್ಬಿಟ್ಟಿದ್ಯಲ್ಲ. ಆ ಹುಡ್ಗ ಎತ್ಲಾಕ್ ಹೋದ, ಏನಮ್ಮಣ್ಣಿ ಸಮಾಚಾರ? ಮಾವಯ್ಯ, ಯಾತು ಇಲ್ಲ, ಸುಮ್ನೆ ಬಂದೆ, ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ನಾನು ಒಬ್ಳೆ ಬಂದೆ ಎದ್ದಡಿಕೆಲೇನೆ. ಅವ್ರಿಗೂ ಹೇಳ್ದೆ, ಇನ್ನೇನು ಯುಗಾದಿ ಹಬ್ಬ ಬೇರೆ ಶುರು ಆಯ್ತು. ಅಕ್ಕ ಅತ್ತೆ ಇಬ್ರಾಳು ಎಷ್ಟಂತ ಮಾಡ್ತಾರೆ, ಅತ್ತೆ ಕೈಲೂ ಆಗಲ್ಲ ಏನಿಲ್ಲ ಪಾಪ, ಅಕ್ಕ ಒಬ್ರೇ ಕೆಲಸ ಮಾಡ್ತಿರ್ಬೇಕು. ನಾನು ಒಂದ್ 2 ದಿವಸ ಮುಂಚೆನೆ ಹೋಗ್ಬಿಟ್ಟು, 1 ವಾರ 15 ದಿವಸ ಮುಂಚೆನೆ ಹೋಗಿ ಎಲ್ಲ ಕ್ಲೀನ್ ಎಲ್ಲ ಮಾಡಿ, ಮನೇಲೆಲ್ಲ ಧೂಳೆಲ್ಲ ತೆಗೆದು ಪೇಂಟ್ ಎಲ್ಲ ಹೊಡ್ಸಿದಿರಂತ ನೀವು ಬೇರೆ ನೆನ್ನೆ ಹೇಳಿರಲ್ಲ. ಅದಕ್ಕಾಗಿ ಇನ್ನೇನು ಧೂಳೆಲ್ಲ ತೆಗಿತೀರಂತ ಗೊತ್ತಾಯ್ತು. ಮನೆ ಕೆಲಸ ಎಲ್ಲ ಮಾಡೋಣ ಬಂದು ಧೂಳು ಗೀಳೆಲ್ಲ ತಗ್ಸಿ ನಾನು ಒಂದ್ ಸ್ವಲ್ಪ ಅಕ್ಕನ ಜೊತೆ ಹೆಲ್ಪ್ ಮಾಡಿದೆ, ಅಕ್ಕಂಗೂ ಆರಾಮಾಗುತ್ತಲ್ಲ ಅಂತ ನಾನು ಅವ್ರಿಗೆ ಹೇಳ್ದೆ. ಸರಿ ನಮ್ಮ ಆಯ್ತು, ಹೋಗ್ಬಾ ಹೋಗುವ, ನಾನು ಇನ್ನೇನು ಬರ್ತೀನಿ ಹಬ್ಬಕ್ಕೆ ಅಂತ ಹೇಳಿ ಅವರೇ ಕಳ್ಸಿರು. ಟ್ರೈನ್ ಹಚ್ಚಿರು, ನಾನು ಸೀದಾ ಬಂದು ಇಲ್ಲಿ ಇಳಿದೆ. ಆಟೋ ಮಾಡ್ಕೊಂಡು ತಿಪ್ಟೂರಿಂದ ಆಟೋ ಮಾಡ್ಕೊಂಡು ಸೀದಾ ಬಂದೆ. ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಸಡನ್ ಆಗಿ ಹಿಂಗ್ ಬಂದೆ ನೋಡ್ರಿ. ಹೆಂಗ ಒಳ್ಳೆ ಟೈಮಿಗೆ ಬಂದಿದ್ದೀನಿ, ಬರದ್ ಬಂದಿದ್ದೀನಿ. ಇವತ್ತಿಂದಾನೆ ಎಲ್ಲ ಧೂಳುಗಳೆಲ್ಲ ತೆಗಿತಿದ್ದೀರಾ, ಎಲ್ಲ ಕ್ಲೀನ್ ಮಾಡ್ತಿದ್ದೀರಾ. ಅಕ್ಕನ ಜೊತೆ ನಾನು ಹೆಲ್ಪ್ ಮಾಡಂಗ್ ಆಗುತ್ತೆ. ಅಯ್ಯೋ ಅಲ್ಕಣಮ್ಮ ಪವಿತ್ರಮ್ಮ, ಆ ಹುಡುಗಂಗ್ ಒಬ್ನಿಗೆ ಬಿಟ್ಟು ಬಂದಿದ್ಯಲ್ಲಮ್ಮ ನೀನು. ಇಲ್ಲಿ ಎಷ್ಟು ದಿವಸ ಆಗೋದು, ಇನ್ನೇನು ಇವತ್ತು ಸಾಯಂಕಾಲ ಅಷ್ಟೊತ್ತಿಗೆ ಧೂಳೆಲ್ಲ ತೆಗೆದು ಎಲ್ಲ ಕ್ಲೀನ್ ಎಲ್ಲ ಮಾಡ್ಬಿಡವು ನಾವು. ಮನೇಲಿ ಕೆಲಸ ಮಾಡಿಸೋದಕ್ಕಂತಾನೆ ನೀನು ಇಷ್ಟು ದೂರ ಬಂದಿದ್ಯಲ್ಲ ಮಣಿ. ಪಾಪ ನಿನ್ಗೆ ಇವೆಲ್ಲ ರೂಢಿ ಇಲ್ಲ ಏನಿಲ್ಲ, ಇವೆಲ್ಲ ಮನೆ ಕೆಲಸ ಎಲ್ಲ ಮಾಡಿ ಧೂಳೆಲ್ಲ ತೆಗೆದು ನೀನ್ ಯಾಕೆ ಬರೋದಕ್ಕೆ ಹೋದೆ? ಆ ಹುಡುಗಂಗೆ ಊಟ ತಿಂಡಿ ಎಲ್ಲ ಟೈಮ್ ಸರಿಯಾಗಿ ಮಾಡಾಕೋರು ಯಾರು? ಎಂತ ಕೆಲಸ ಮಾಡಿಯ ನೋಡಿ ನೀನು. ಏನಕ್ಕೆ ಬರೋದಕ್ಕೆ ಹೋದೆ? ನಮ್ಗೇನಾರು ನೀನು ಬರ್ತೀಯ ಅಂತ ಮುಂಚೆನೆ ಗೊತ್ತಿದ್ರೆ ನಿಜಾಲು ನಾವು ಬರ್ಬೇಡ ಕಣಮಣಿ ಅಂತಾನೆ ಹೇಳ್ತಿದ್ದು ನೋಡು. ಅಲ್ಕಣತೆ, ಏನಕ್ಕೆ ಬಂದಿರ್ಬೇಕು ಹೇಳ್ರಿ ನೀವಾದ್ರೂ ಒಂದಿಟ್ಟು. ಇನ್ನೇನು ನಾವು ಮಾಡ್ಕೊಳ್ತಿರ್ಲ್ವಾ ಕೆಲ್ಸಗಳೆಲ್ಲ? ಏನು ಆಗಲ್ಲ ಬಿಡಿಯಕ್ಕ, ಪಾಪ ನೀವ್ ಒಬ್ರೇ ಎಷ್ಟು ಅಂತ ಕೆಲಸ ಮಾಡ್ತೀರಾ ಹೇಳಿ, ನಾವು ಅರ್ಥ ಮಾಡ್ಕೋಬೇಕಲ್ವಾ. ಇಷ್ಟು ದಿವಸ ಆಗೈತೆ ಇವತ್ತಿನವರ್ಗುನು. ಒಂದ್ ದಿವಸನಾದ್ರೂ ಬಂದ್ಬಿಟ್ಟು ಕೆಲಸ ಮಾಡ್ಸಿಲ್ಲ ಅಂತ ಇವತ್ತಿನವರೆಗೂ ನೀವು ಬೇಜಾರ್ ಮಾಡ್ಕೊಂಡಿಲ್ಲ ಗೊತ್ತಾ? ಎಲ್ಲ ಕೆಲಸ ಪಾಪ ನೀವು ಅತ್ತೆ ಇಬ್ರಾಳೆ ಮಾಡ್ತೀರಾ. ನಾನು ಅರ್ಥ ಮಾಡ್ಕೊಂಡು ನನ್ನ ಕರ್ತವ್ಯ ಅಲ್ವಾ, ಇದು ನಮ್ಮ ಮನೆನೇ ಅಲ್ವಾ. ಅದಕ್ಕೋಸ್ಕರ ಬಂದು ನಿಮ್ಗೆಲ್ಲ ಸರ್ಪ್ರೈಸ್ ಕೊಟ್ಟು ನಿಮ್ ಜೊತೆನೆ ಇರೋಣ ಅಂತ ಅವರೇ ಹೇಳಿರೋ. ಬಾಯಿ ಬಿಟ್ಟೆ ನಾನ್ ಕೇಳ್ದೆ, ಹೋಗ್ ಬರ್ತೀನಿ ಕಣ್ರಿ, ನಾಳೆಯಿಂದ ಎಲ್ಲ ಪೇಂಟ್ ಎಲ್ಲ ಹೊಡಿಸ್ತಾನಂತೆ, ಧೂಳೆಲ್ಲ ತೆಗೆದಿದ್ದಾರೆ ಮನೇಲಿ, ಯುಗಾದಿ ಹಬ್ಬಕ್ಕೆ ನಾನು ಹೋಗ್ ಬರ್ತೀನಿ, ನೀವೇನೇನು ಹಬ್ಬಕ್ಕೆ ಬರ್ತಿರಲ್ಲ ಇನ್ನೇನು ಬಂದ್ಬಿಡ್ರಿ ಅಂತ ಹೇಳ್ದೆ.
ಸರಿ ಆಯ್ತು, ನಾನು ಊಟ ತಿಂಡಿ ಎಲ್ಲ ನಾನು ಹೆಂಗ ಅಡ್ಜಸ್ಟ್ ಮಾಡ್ಕೊಳ್ತೀನಿ. ಹೋಗ್ಬಾ ಹೋಗು, ಅಪ್ಪ ಅಮ್ಮನು ಬೇಜಾರು ಮಾಡ್ಕೊಂತಿರ್ತಾರೆ, ಅತ್ತಿಗೆಗೆಲ್ಲ ಕೆಲಸ ಮಾಡು, ಹೆಲ್ಪ್ ಮಾಡಿಸು ಹೋಗು ಅಂತ ಅವರೇ ಕಳ್ಸಿರು. ನನ್ಗಂತೂ ಫುಲ್ ಅಂದ್ರೆ ಫುಲ್ ಖುಷಿ ಆಗೋಯ್ತು ಗೊತ್ತಾ, ಹೆಂಗ ಊರಿಗೆ ಕಳ್ಸಿದಾರಂತ. ಹೆಂಗ ನಿಮ್ ಜೊತೆ ಯುಗಾದಿ ಹಬ್ಬ ಮುಗಿಯೋವರೆಗೂ ಹೆಂಗ ನಿಮ್ ಜೊತೆನೆ ಟೈಮ್ ಸ್ಪೆಂಡ್ ಮಾಡ್ಬೋದು ನಾನು ಖುಷಿಯಿಂದ. ಸರಿ ಕಣೆ ಅಮ್ಮಣ್ಣಿ, ಆಯ್ತು. ಆ ನೋಡ್ದೇನೆ ಅಮ್ಮಣ್ಣಿ, ಏನ್ ಹುಡುಗಿದ್ಯಾ ನೀನು? ಅಲ್ಲಿಂದ ಓಡ್ತಿದೀಯ ಅಂತ ಒಂದೇ ಒಂದು ಮಾತಾದ್ರು ಹೇಳ್ತಿದೀಯಾ? ನಾನ್ ಹಿಂಗ್ ಬಂದ್ಬಿಟ್ಲಲ್ಲ, ಏನಾಯ್ತು ಏನೋ ಪಾಪ, ಹುಷಾರಾಯ್ತು ಇಲ್ವೋ ಅಮ್ಮಣ್ಣಿಗೆ ಅಂತ ಎದರ್ಕೊಂಡ್ಬಿಟ್ಟೆ ಒಂದೇ ಸಂಚೆ ಅತ್ಲಾಗಿ. ಹೆಂಗ ತಿಂಡಿ ಮಾಡ್ಕೊಂಡ್ ಬಂದಿಲ್ವೋ, ಎದ್ದರ್ಕೆಲ್ಲ ಬರೀ ಬಂದಿದೀಯ ಅಂತ ಹೇಳ್ತಿದ್ಯಾ? ನಿಮ್ಮ ಅಕ್ಕ ಚಿತ್ರಾನ್ನ ಮಾಡಿದಾರೆ, ಬಾರಮ್ಮ ಚಿತ್ರಾನ್ನ ತಿನ್ನು, ಟೀ ಕಾಸು ಕೊಡ್ತೀವಿ. ಆಮೇಕಿಂದ ಅಡಿಗೆ ಮಾಡುತ್ತ ನಿಮ್ಮ ಅಕ್ಕ, ಊಟ ಗೀಟ ಮಾಡ್ಕೊಂಡು ಆಮೇಕಿಂದ ಅದೇನಿದ್ರು ಕೆಲಸ ನೋಡ್ಕೊಳ್ಳಿರಂತೆ. ಇನ್ನೇನು 3 ಜನ ಇದ್ದೀವಿ, ಎಲ್ಲ ಕೆಲಸ ಮಾಡಿ ಮುಗಿಸ್ಕೊಂಡ್ರೆ ಆಗುತ್ತೆ. ಅದೆಷ್ಟೊತ್ತಾಗುತ್ತೆ, ಕೆಲಸಗಳೆಲ್ಲ ಮಾಡ್ಕೋಬಹುದು ಆರಾಮಾಗಿ. ಅಯ್ಯೋ ಅತ್ತೆ, ನಾನ್ ತಿಂಡಿ ಮಾಡ್ಕೊಂಡೆ ಬಂದೆ. ಅಲ್ಲೇ ಅವರು ಬೆಳಿಗ್ಗೆನೆ ಅಲ್ಲಿ ಟ್ರೈನ್ ಹತ್ಸ್ಬೇಕಾದ್ರೆ ಇಡ್ಲಿ ತಗೊಂಡ್ಬಂದಿದ್ರು, ಇಡ್ಲಿ ತಿನ್ಕೊಂಡು ನಾನು ತಿನ್ಕೊಂಡು ಅವರು ತಿನ್ಕೊಂಡು ಒಂದು ಹೋಟೆಲ್ ಅಲ್ಲಿ ಬಂದಿದ್ದು. ಆಮೇಲೆ ನನಗ್ ಬಿಟ್ಟು ಬಂದಿದ್ದು. ತಿಂಡಿ ಏನ್ ಬೇಡ, ಇವಾಗ ಕೆಲಸ ಮಾಡೋ ನಡೀರಿ, ಹೊತ್ತಾಗೋಯ್ತು. ಮೊದ್ಲು ಕೆಲಸಗಳೆಲ್ಲ ಮಾಡಿ ಮುಗಿಸ್ಕೊಳ್ಳೋಣ. ಅಯ್ಯೋ ಅಮ್ಮಣಿ, ಅದ್ ಎಷ್ಟ್ ಕೆಲಸ ಆಯ್ತಂತ ನೀನ್ ಇಷ್ಟೊಂದ್ ತಲೆ ಕೆಡ್ಸ್ಕೊಂತಿದ್ಯಾ? ಕೆಲ್ಸಗಳು ಬೇಗ ಬೇಗ ಮುಗಿಯುತ್ತೆ, ಸುಮ್ಕಿರು, ಆರಾಮಾಗಿರು.